ವೆಲ್ಕಮ್ ಅವರ್ ಸೆಕೆಂಡ್ ಪಿ ಸಿ ಸೈನ್ಸ್ ಸ್ಟೂಡೆಂಟ್ಸ್. ನಾನು ಆಲ್ರೆಡಿ ಫಸ್ಟ್ ಮಾಡಲ್ ಪೇಪರಲ್ಲಿ ಫಸ್ಟ್ ಮೈನ್, ಸೆಕೆಂಡ್ ಮೈನ್, ಥರ್ಡ್ ಮೈನಲ್ಲಿ ಅಪ್ ಟು 37 ಆಗಿದೆ. ನಾನು GH ಮ್ಯಾಥ್ಸ್ ಯೂಟ್ಯೂಬ್ಗೆ ಅಪ್ಲೋಡ್ ಮಾಡಿದ್ದೇನೆ, ವಾಟ್ಸಪ್ ಗ್ರೂಪ್ಗೂ ಅಪ್ಲೋಡ್ ಮಾಡಿದ್ದೇನೆ. ಈಗ 38ನೇ ಕ್ವಶನ್ನು ವಿಚ್ ಇಸ್ ರಿಲೇಟೆಡ್ ಟು ಪ್ರಾಬಬಿಲಿಟಿ. ಪ್ರಾಬಬಿಲಿಟಿನಲ್ಲಿ ಸ್ಟೇಟ್ಮೆಂಟ್ ಕ್ವಶನ್ನು ನೋಡೋದಕ್ಕೆ ಜಾಸ್ತಿ ಕಣ್ಣಂಗೆ ಕಾಣಿಸುತ್ತೆ, ಬಟ್ ಈಸಿಯಾಗಿರುತ್ತೆ. ಕೆಲವು ಸಲ ಪ್ರಾಬಬಿಲಿಟಿನಲ್ಲಿ ಕ್ವಶನ್ ಚಿಕ್ಕದಾಗಿರುತ್ತೆ, ಆನ್ಸರ್ ಲೆಂತಿಯಾಗಿರುತ್ತೆ. ದ ಟ್ರಿಕ್ಸ್ ಇನ್ ಪ್ರಾಬಬಿಲಿಟಿ. ಈ ಪ್ರಾಬಬಿಲಿಟಿಯಲ್ಲಿ ಫಸ್ಟು ಕ್ವಶನನ್ನು ಒಂದು 3 times 4 times ಓದಬೇಕು. ಫಸ್ಟ್ ರೀಡ್ ಆ್ಯಂಡ್ ಅಂಡರ್ಸ್ಟ್ಯಾಂಡಿಂಗ್. ಮನೇಲಿ ಓದಿದ್ದಾಗ ಒಂದು 5 times ಬರೀಬೇಕು. ಎಕ್ಸಾಮಿನೇಷನಲ್ಲಿ ಬರ್ಕೊಂಡು ಕೂತ್ಕೊಳಕ್ಕೆ ಹೋಗಬಾರ್ದು. ಇಲ್ಲಿ ಬರೆದು ಪ್ರಾಕ್ಟೀಸ್ ಮಾಡಿದಾಗ ಎಕ್ಸಾಮಿನೇಷನಲ್ಲಿ ಓದಿದ ತಕ್ಷಣ ಅರ್ಥ ಆಗುತ್ತೆ. ಗಿವನ್ 3 identical boxes, first, second and third. Identical is nothing but same. Each containing 2 coins. ಒಂದೊಂದು ಬಾಕ್ಸಲ್ಲಿ 2 ಕಾಯಿನ್ಸ್ ಇದೆ. ಇನ್ ದ ಬಾಕ್ಸ್ ಫಸ್ಟ್, ಬೋತ್ ಕಾಯಿನ್ಸ್ ಆರ್ ಗೋಲ್ಡ್ ಕಾಯಿನ್ಸ್. ಫಸ್ಟ್ ಬಾಕ್ಸಲ್ಲಿ 2 ಗೋಲ್ಡ್ ಕಾಯಿನ್ಸ್. ಇನ್ ಬಾಕ್ಸ್ ಸೆಕೆಂಡ್, ಬೋತ್ ಆರ್ ಸಿಲ್ವರ್ ಕಾಯಿನ್ಸ್. ಸೆಕೆಂಡ್ ಬಾಕ್ಸಲ್ಲಿ 2 ಸಿಲ್ವರ್ ಕಾಯಿನ್ಸ್. ಆ ಡೇಟಾ ಬರೀಬೇಕಾದ್ರೆ ಅದು ಗೊತ್ತಿದ್ರೆ ಮಾತ್ರ ಡೇಟಾ ಬರಿಬೋದು. ನಾವು ಡೇಟಾ ಬರೀಬೇಕಾದ್ರೆ ನಿಮ್ಗೆ ಅರ್ಥವಾಗಬೇಕು ಅಂದರೆ ಡೇಟಾ ಈಗ ಓದಬೇಕಾದ್ರೆ ಅರ್ಥ ಮಾಡ್ಕೊಂಡಿರ್ಬೇಕು. ಆ್ಯಂಡ್ ಇನ್ ದ ಬಾಕ್ಸ್ 3 ದೆರ್ ಈಸ್ 1 gold ಆ್ಯಂಡ್ 1 is ಸಿಲ್ವರ್ ಕಾಯಿನ್ಸ್. ಒಂದು ಗೋಲ್ಡ್ ಇದೆ, ಇನ್ನೊಂದು ಸಿಲ್ವರ್ ಇದೆ. ಎ ಪರ್ಸನ್ ಚೂಸ್ ಎ ಬಾಕ್ಸ್ ಅಟ್ ರ್ಯಾಂಡಮ್ ಆ್ಯಂಡ್ ಟೇಕ್ಸ್ ಔಟ್ ಎ ಕಾಯಿನ್. ಇಫ್ ದ ಕಾಯಿನ್ ಈಸ್ ಆಫ್ ಗೋಲ್ಡ್, ವಾಟ್ ಈಸ್ ದ ಪ್ರಾಬಬಿಲಿಟಿ ದಟ್ ದ ಅದರ್ ಕಾಯಿನ್ ದ ಬಾಕ್ಸ್ ಈಸ್ ಆಲ್ಸೋ ಆಫ್ ಗೋಲ್ಡ್? ಓಕೆ, ಅಲ್ಲಿಗೆ ಕ್ವಶನ್ನ ಕ್ಲೀನ್ ಅರ್ಥ ಮಾಡ್ಕೊಂಡ್ರೆ ನಾವು ಡೇಟಾ ಬರಬೇಕಾದ್ರೆ ಗೊತ್ತಾಗ್ತಾ ಇರುತ್ತೆ. ಸೊಲ್ಯೂಷನ್: ಲೆಟ್ E1, E2, E3 be the events that the boxes first, second and third are chosen respectively. ಅಂದರೆ ಆರ್ಡರ್ ಆಗಿರಬೇಕು ಅಂತ ಅರ್ಥ. ನಾವು probability of E1, probability of E2, probability of E3 is equal to 1/3. 3 ಈಕ್ವಲ್ ಆಗಿರುತ್ತೆ ಸರ್ ಎಲ್ಲ ಪ್ರಾಬ್ಲಮ್ಸಲ್ಲೂ? ನೋ, ಇಲ್ಲಿ 3 ಈಕ್ವಲ್ ಆಗಿರೋದಕ್ಕೋಸ್ಕರ ನಾವು 1/3 ಬರೆದಿದ್ದೇನೆ. ಒಂದೊಂದು ಬಾಕ್ಸಲ್ಲೂ 2 ಇದೆ. ಟೋಟಲ್ ಎಷ್ಟಾಗಿದೆ? 6 ಇದೆ. ಟೋಟಲ್ 6 ಇದೆ, ಆದರೆ ಒಂದೊಂದು ಬಾಕ್ಸಲ್ಲಿ 2 ಇದೆ. 2/6 1/3, 2/6 1/3, 2/6 1/3. ಅದಕ್ಕೋಸ್ಕರ ಈಕ್ವಲ್ ಬರ್ದಿದ್ದೀವಿ. ಬಿಟ್ಟರೆ ಸಬ್ಸಪ್ರೇಟ್ ಬರ್ಕೊಂಡ್ರೆ ನಡೆಯುತ್ತೆ. ಲೆಟ್ ಎ ಬಿ ದ ಈವೆಂಟ್ ದಟ್ ದಿ ಕಾಯಿನ್ ಡ್ರಾನ್ ಈಸ್ ಆಫ್ ಗೋಲ್ಡ್. ಅಲ್ಲೇನು ಕೊಟ್ಟಿದ್ದಾನೆ ಸ್ಟೇಟ್ಮೆಂಟಲ್ಲಿ ಅದನ್ನೇ ಬರ್ಕೊಂಡ್ರಾಯ್ತು. ಲೆಟ್ ಇ ಬಿ ದ ಈವೆಂಟ್ ದಟ್ ದ ಕಾಯಿನ್ ಡ್ರಾನ್ ಈಸ್ ಆಫ್ ಗೋಲ್ಡ್. ಇಲ್ಲಿ ಏನೇ ತೊಗೊಬೇಕು ಅಂತ ಇಲ್ಲ, ನೀವೇನು ಬೇಕಾದ್ರೂ ಡಿನೋಟ್ ಮಾಡ್ಕೊಳ್ಳಿ ಈವೆಂಟ್. ಸಪೋಸ್ ಈ ತಗೊಳ್ಳಿ ಬೇಕಾದ್ರೆ, ಇಲ್ಲಿ E1, E2, E3 ತೊಗೊಂಡಿರೋದ್ರಿಂದ ಈ ಬೇಕಾದ್ರೂ ತೊಗೊಬೋದು. ಪ್ರಾಕ್ಟೀಸ್ ಮಾಡ್ಬೇಕಾದ್ರೆ ಚೇಂಜ್ ಮಾಡ್ಕೊಳ್ಳಿ. ದೆನ್ ಪ್ರಾಬಬಿಲಿಟಿ ಆಫ್ ಎ ಬೈ E1 ಈಸ್ ಈಕ್ವಲ್ ಟು probability of a gold coin from box first. ಎಕ್ಸಾಮ್ಗೆ ಬ್ಯಾಗ್ 1, ಬ್ಯಾಗ್ 2, ಬ್ಯಾಗ್ 3 ಯಾವ ಥರ ಬೇಕಾದರೂ ಕೇಳ್ಕೊಳ್ಳಿ. ಕ್ವಶನ್ ವರ್ಡ್ಗಳು ಚೇಂಜ್ ಮಾಡ್ತಾ ಇರ್ತಾರೆ ಅಷ್ಟೇ. ಹಿಯರ್ 2 ಔಟ್ ಆಫ್ 2 2 ಗೋಲ್ಡ್ ಇರುತ್ತೆ. 1 ಡಿವೈಡ್ ಆಗುತ್ತೆ 1. 2 ಗೋಲ್ಡ್ ಕಾಯಿನ್ಸ್. ಇನ್ನು ಬಾಕ್ಸ್ ಫಸ್ಟ್ 2 ಗೋಲ್ಡ್ ಕಾಯಿನ್ಸ್ ಇದೆ. Probability of A by 2, probability of a gold coin from box 2, ನೀವೇ ಹೇಳ್ತೀರ ಆನ್ಸರು 0. ಬಾಕ್ಸ್ 2ನಲ್ಲಿ ಗೋಲ್ಡ್ ಕಾಯಿನ್ಸೇ ಇಲ್ಲ. Probability of A by E3, probability of a gold coin from ಬಾಕ್ಸ್ 3. ಬಾಕ್ಸ್ 3ನಲ್ಲಿ ಓನ್ಲಿ 1 ಗೋಲ್ಡ್ ಕಾಯಿನ್ ಔಟ್ ಆಫ್ 2, 1/2. ಈ 3 ರಿಸಲ್ಟ್ಸು ಚೆನ್ನಾಗಿ ಗೊತ್ತಿರಬೇಕು.
the probability ಕ್ವಶನ್ ಒಳಗಡೆ ಏನಿದೆ that the other coin the box is of gold, that is equal to the probability that gold coin drawn from the box first, that is equal to P of E1 by A. P of E1 by A. ಅಕಾರ್ಡಿಂಗ್ ಟು ಅವರ್ ಬೇಸ್ ಥಿಯರಮ್ ಇದು ರಿಮೂವ್ ಮಾಡಿರ್ತೇನೆ. ಅಕಾರ್ಡಿಂಗ್ ಟು ಅವರ್ ಬೇಸ್ ಥಿಯರಮ್, probability of E1 by A is equal to P of E1 into P of A by E1 by ಡಿನಾಮಿನೇಟರಲ್ಲಿ ಫಸ್ಟ್ ಟರ್ಮ್ ಬರೆದು ಬಿಡಿ. ಇಲ್ಲಿ E1 E2 E3 ಇರೋದ್ರಿಂದ ಡಿನಾಮಿನೇಟರಲ್ಲಿ 3 ಸಮ್ ಇರಬೇಕು. P of E1 ಇಂಟು P of A by E1 ಪ್ಲಸ್ ಇದನ್ನು ನೋಡ್ಕೊಂಡೆ ಬರ್ರಿ P of E2 ಇಂಟು P of A by E2 ಪ್ಲಸ್ P of E3 ಇಂಟು P of A by E3. Probability of E1 by A is equal to P of E1 1 by 3 ಡೇಟಾದಲ್ಲಿದೆ. P of E1 1 by 3 ಇಂಟು P of A by E1 1 by P of E1 1 by 3 into 1 plus P of E2 again 1 by 3 P of A by E2 0 plus P of E3 1 by 3 P of A by E3 1 by 2. ನಾವು ಇದು ರಿಮೂವ್ ಮಾಡಿರ್ತೇನೆ. P of E1 by A is equal to 1 by 3 into 1 1 by 3 1 by 3 into 1 1 by 3 plus 1 by 3 into 0 ಕ್ಯಾನ್ಸಲ್ ಆಗುತ್ತೆ, 0 ಆಗುತ್ತೆ. 1 by 3 into 1 by 2 1 by 6 1 by 3 1 by 3 plus 1 by 6 6 LCM upon 3 ಇಂದ 6 2s ಆಗುತ್ತೆ. 2 plus 6 ಇಂದ 1s 1 ಆಯಿತು. 1 by 3 by 2 plus 1 3 by 6, that is equal to 1 by 3 into 2 1s 3 1s 3 2s 2 by 1 clearly 2 by 2 1s 2 by 3. ಅಲ್ಲಿಗೆ probability that gold coin drawn from the box 1 P of E1 by A is equal to 2 by 3. Okay, this is a way to find out the concept of the probability. P of E1 by A is equal to 2 by 3. ಈ ಥರ ಪ್ರಾಬ್ಲಮ್ಸನ್ನು ಫಸ್ಟ್ ಕ್ವಶನನ್ನು ಓದಿ ಡೇಟಾ ಬರ್ಕೊಳ್ಳಿ. ಒಂದು 3 times 4 times ಬರೆದಿದ್ದಾದಮೇಲೆ ನಿಮಗೆ ಅರ್ಥವಾಗುತ್ತೆ. ಓಕೆ, ನೆಕ್ಸ್ಟು ಅಲ್ಲಿಗೆ ಫಸ್ಟ್ ಪಾರ್ಟ್, ಸೆಕೆಂಡ್ ಪಾರ್ಟ್, ಥರ್ಡ್ ಪಾರ್ಟ್ಸ್ ಆರ್ ಕಂಪ್ಲೀಟೆಡ್. ನೆಕ್ಸ್ಟ್ ಫೋರ್ತ್ ಮೇನಲ್ಲಿ ME6 6 ಕ್ವಶನ್ಸ್ಗೆ ಆನ್ಸರ್ ಮಾಡಬೇಕು. ಒಂದೊಂದು ಕ್ವಶನ್ಸ್ಗೂ 5 ಮಾರ್ಕ್ಸ್ ಇರುತ್ತೆ. ಅಲ್ಲಿಗೆ 38 ಆದಮೇಲೆ 39ನೇ ಕ್ವಶನ್. ಜನರಲ್ ಆಗಿ ನಿಮಗೆ ಚೆನ್ನಾಗಿ ಗೊತ್ತಿದೆ, ರಿಲೇಷನ್ಸ್ ಆ್ಯಂಡ್ ಫಂಕ್ಷನ್ಸ್ಗೆ ರಿಲೇಟೆಡ್ ಆಗಿರ್ತಕ್ಕಂಥ ಕ್ವಶನ್ನು 5 ಮಾರ್ಕ್ಸ್. ಅದರಲ್ಲಿ 1 ಮತ್ತು ಆನ್ ಟು ಕಾನ್ಸೆಪ್ಟ್ ಬಗ್ಗೆ ಚೆನ್ನಾಗಿ ಗೊತ್ತಿರಬೇಕು. ಇಲ್ಲಿ ಪ್ರಾಬ್ಲಮ್ಸ್ ಯಾವುದನ್ನು ಕೊಡಲಿ, ಈ ವರ್ಷ ನಿಮಗೆ ಕೋವಿಡ್ ಆಗಿರೋದ್ರಿಂದ ಇನ್ವರ್ಸು ಮತ್ತು
ಇನ್ವರ್ಟಿಬಲ್ ಕಂಡುಹಿಡೀರಿ ಅಂತ ಏನಿಲ್ಲ, ಜಸ್ಟ್ ಒಂದು ಮತ್ತು ಆಂಟುನ ಕಂಡುಹಿಡಿಬೇಕಷ್ಟೆ. ಇಲ್ಲಿ ವೆರಿಫೈ ವೆದರ್ ದ ಫಂಕ್ಷನ್ ಎಫ್ ಫ್ರಮ್ ಎ ಟು ಬಿ ಗಿವನ್ ಬೈ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಎಕ್ಸ್ ಮೈನಸ್ 2 ಬೈ ಎಕ್ಸ್ ಮೈನಸ್ 3 ವೇರ್ ಇದು ಸೆಟ್ ಎ ಎಫ್ ಫ್ರಮ್ ಎ ಟು ಬಿನಲ್ಲಿ ಇದನ್ನು ಡೊಮೈನ್ ಅಂತ ಕರಿತೀವಿ, ಇದು ಕೋಡೊಮೈನ್ ಅಂತ ಕರಿತೀವಿ. ಡೊಮೈನಲ್ಲಿ ಸೆಟ್ ಎ ಇಸ್ ಈಕ್ವಲ್ ಟು ಆರ್ ಮೈನಸ್ ಸೆಟ್ 3 ಅಂದರೆ ಡೊಮೈನಲ್ಲಿ 3 ಇರಬಾರ್ದು ಅಂತ. ಯಾಕೆಂದರೆ 3 ಮೈನಸ್ 3 0 ಆಗುತ್ತೆ, ಎನಿ ನಂಬರ್ ಬೈ 0 ಇನ್ಫಿನಿಟಿ ಆಗುತ್ತೆ, ದಟ್ ಮೀನ್ಸ್ ಅನ್ಡಿಫೈನ್ಡ್. ಅದ್ರ ಮೀನಿಂಗ್ ಅಷ್ಟೇ ಅದು. ಅದೇ ಥರ ಸೆಟ್ ಬಿ ಕೋಡೊಮೈನಲ್ಲಿ 1 ಇರಬಾರ್ದು ಅಂತಲೇ ನಾವು ಆನ್ ಟು ಕಂಡ್ಕೊಬೇಕಾದ್ರೆ ಗೊತ್ತಾಗುತ್ತೆ. ಇಫ್ ವೈ ಈಸ್ ಈಕ್ವಲ್ ಟು 1 ಆದರೆ ಇಸ್ ನಾಟ್ ಡಿಫೈನ್ ಆಗುತ್ತೆ, ಅದಕ್ಕೋಸ್ಕರ ಬಿ ಈಸ್ ಈಕ್ವಲ್ ಟು ಸೆಟ್ ಬಿ ಮೈನಸ್ 1 ಕೋಡೊಮೈನಲ್ಲಿ 1 ಇರಬಾರ್ದು ಅನ್ನೋ ಮೀನಿಂಗ್. ಯಾಕೆ ಅಂದರೆ ಡಿನಾಮಿನೇಟರ್ 0 ಆದಾಗ ಅದು ನಾಟ್ ಡಿಫೈನ್ ಆಗುತ್ತೆ, ಅದಕ್ಕೋಸ್ಕರ. ಈಸ್ 1 1 ಆ್ಯಂಡ್ ಆನ್ ಟು. ಈಗ 1 1 ಮತ್ತು ಆನ್ ಟು ಶೋ ಮಾಡಬೇಕಾದ್ರೆ ಕಂಡೀಷನ್ಸನ್ನು ಕೇರ್ಫುಲ್ ಅಬ್ಸರ್ವ್ ಮಾಡಿ, ಎಕ್ಸ್ಪ್ಲನೇಷನನ್ನು ಅಬ್ಸರ್ವ್ ಮಾಡಿ. ಫಸ್ಟು ನಿಮಗೆ ಕೊಟ್ಟಿರ್ತಕ್ಕಂಥ ಫಂಕ್ಷನ್ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಎಕ್ಸ್ ಮೈನಸ್ 2 ಬೈ ಎಕ್ಸ್ ಮೈನಸ್ 3 ಕೊಟ್ಟಿದ್ದಾನೆ. ಅವನು ಯಾವ್ದು ಬೇಕಾದರೂ ಕೊಡಲಿ. ಈಗ ಫಸ್ಟು 1 ಕೊಟ್ಟಿದ್ದಾರೆ.